ದಾವಣಗೆರೆ ಲೋಕಸಭಾ ಚುನಾವಣಾ ಬಿಸಿ. ಇತ್ತ ಹಾಲಿ ಸಂಸದ ಜಿಎಂ ಸಿದ್ದೇಶ್ ಪತ್ನಿ ಗಾಯತ್ರಿ ಸಿದ್ದೇಶ್, ಅತ್ತ ಹಾಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನೇರ ಹಣಾಹಣಿ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಟಿಕೆಟ್ ಸಿದ್ದೇಶ್ವರ್ ಇಲ್ಲ ಎನ್ನುವ ಮಾಹಿತಿ ಮೊದಲೇ ಸ್ಪಷ್ಟವಾಗಿತ್ತು. ಕಾಂಗ್ರೆಸ್ನಿಂದ ಹಾಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಕಣಕ್ಕೆ ಇಳಿಸುತ್ತಾರೆ ಎನ್ನುವ ಸೂಚನೆ ಹಿನ್ನೆಲೆಯಲ್ಲಿ ಬಿಜೆಪಿ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ ಅವರಿಗೆ ಟಿಕೆಟ್ ನೀಡಿದೆ. ಇತ್ತ ಬಿಜೆಪಿ ಟಿಕೆಟ್ ಘೋಷಣೆ ಆಗುತ್ತಿದ್ದಂತೆ ಅತ್ತ ಕೈಪಾಳದಲ್ಲಿ ರಾಜಕೀಯ ಚಟುವಟಿಕೆ ಗದಿಗೇರಿದೆ. ದಾವಣಗೆರೆ ಲೋಕಸಭಾ ಟಿಕೆಟ್ ಘೋಷಣೆ ಆಗುತ್ತಿದ್ದಂತೆ ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ. ಮಾಜಿ ಶಾಸಕ ರೇಣುಕಾಚಾರ್ಯ, ಮಾಜಿ ಶಾಸಕ ರವೀಂದ್ರನಾಥ್, ಮಾಜಿ ಮೇಯರ್ ಅಜಯ್ ಕುಮಾರ್ ಬಣದಿಂದ ಜಿಎಂ ಸಿದ್ದೇಶ್ ಫ್ಯಾಮಿಲಿ ಗೋ ಬ್ಯಾಕ್ ಅಭಿಯಾನ ಮಾಡಿದ ಕಾರ್ಯಕರ್ತರು ಸೇರಿದ್ದೀವಿ. ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು. ಇವ್ರದ್ದು ಶೂನ್ಯ, ಒಂದು ಸಂಘಟನೆಗೂ ಶೂನ್ಯ, ಸಂಘಟನೆಗೆ ಏನು ಕೊಡುಗೆ ಇಲ್ಲ. ಇವರು ಸ್ವಂತಕ್ಕೋಸ್ಕರ ಅಷ್ಟೇ ಎಲ್ಲವೂ ಮಾಡ್ಕೊಂತಾರೆ. ಇವರು ಸ್ವಯಂ ಘೋಷಿತ ನಾಯಕರಾಗ್ತಾರೆ. ಸಂಘಟನೆ ಇಲ್ಲ, ಈ ಜಿಲ್ಲೆಗೆ ವಿಶೇಷವಾದ ಯೋಜನೆಗಳಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ಮತ್ತು ಮೊನ್ನೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಗೆ ಇವರೇ ಕಾರಣ. ಎಲ್ಲ ಅಭ್ಯರ್ಥಿಗಳ ಸೋಲಿಗೆ ಇವರು ಎಲ್ಲಿ ಪ್ರಚಾರ ಮಾಡಿಲ್ಲ. ಬಂದು ಹೇಳಿ ಬಹಿರಂಗವಾಗಿ, ಒಂದೊಂದು ಕ್ಷೇತ್ರಕ್ಕೆ 4 ತಾಸು 3 ತಾಸು ಅಷ್ಟೇ ಬಂದು ಪ್ರಚಾರ ಮಾಡಿದ್ರು. ನಮಗೋಸ್ಕರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈಗ ನಾನು ಹೇಳ್ತಿದ್ದೀನಿ, ಅಭ್ಯರ್ಥಿ ಬದಲಾವಣೆ ಆಗಬೇಕು. ಮತ್ತು ಅವ್ರ ಕುಟುಂಬದ ಸರಿಸಿ ಬಿಜೆಪಿ ಬಾವುಟ ಇಡ್ತಾರೆ, ಪಕ್ಷವನ್ನು ಕಟ್ಟಿ ಬೆಳೆಸ್ಯಾರೆ. ಏನೂ ಇಲ್ಲ. ಅರೆ ನನಗೆ ಕೊಡಬೇಕು, ನನ್ನ ಹೆಂಡತಿ ಕೊಡಬೇಕು, ನನ್ನ ಮಗನಿಗೆ ಕೊಡಬೇಕು, ತಮ್ಮಕ್ಕೂ ಯಾವನೇ ಪಕ್ಷದ ಕಾರ್ಯಕರ್ತರಿಲ್ಲ. ಆದ್ರೂ ನಿಮ್ಮ ಕೊಡುಗೆ ಏನು ಪಕ್ಷಕ್ಕೆ? ಕಟ್ಟಿ ಬೆಳೆಸಿದ್ದೀರಾ, ಹೋರಾಟ ಮಾಡಿದ್ದೀರಾ? ಅರೆ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಅವ್ರಿಗೆ ನೋವಾಗಿದೆ. ನಾವೆಲ್ಲ ಅವ್ರಿಗೆ ಅವ್ರ ನೋವಿಗೆ ಸ್ಪಂದನೆ ಮಾಡ್ತೀವಿ. ಇಡೀ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಮುಖಂಡರು ಅಭ್ಯರ್ಥಿ ಬದಲಾವಣೆ ಬಯಸ್ತಾರೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ವಿನಂತಿ ಮಾಡ್ತೀವಿ, ಅಭ್ಯರ್ಥಿ ಬದಲಾವಣೆ ಮಾಡಿ. ಮತ್ತೆ ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ, ನೋಡೋಣ. ಅಂಥ ಸಂದರ್ಭ ಬಂದರೆ ಕೆಲವರು ಸ್ವತಂತ್ರ ಸ್ಪರ್ಧೆ ಮಾಡೋಕ್ಕೆ ಯಾರಾದರೂ ಅಂತ ಹೇಳಿದರೆ ನೋಡೋಣ, ಚರ್ಚೆ ಮಾಡ್ತೀವಿ. ನಾವು ಹೇಳ್ತೀವಿ, ಮತ್ತೆ ಸಭೆ ಸೇರ್ತೀವಿ, ಬೇರೆ ಯಾರಾಗ್ತಾರೆ ಸಭೆ ಸೇರಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಕಾರ್ಯಕರ್ತರು ಒಂದು 10,000 ಜನ ಯಾರು ಕೂಡ ಡೀಟೇಲ್ಸ್ ಹಾಕೊಂಡು ಆತ್ಮಹತ್ಯೆ ಮಾಡೋದಿಲ್ಲ. ಅವೆಲ್ಲ ನಾಟಕ ಅಂತ ತಿಳ್ಕೊಂತೀನಿ ಅಷ್ಟೇ. ರೇಣುಕಾಚಾರ್ಯ ಮೀಟಿಂಗ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಗೊತ್ತಿಲ್ಲ, ವಿರೋಧ ಮಾಡೋದು ಬಹಿರಂಗವಾಗಿ ಹೇಳ್ತಿದ್ದಾರೆ. ನನ್ನ ಮಿತ್ರ ಮಾಡ್ತಾನೆ. ಚುನಾವಣೆ ಹತ್ತಿರವಾಗುತ್ತಿರುವ ಸಮಯದಲ್ಲಿ ಇಂದು ಜಗಳೂರು ಮಾಜಿ ಕಾಂಗ್ರೆಸ್ ಶಾಸಕ HP ರಾಜೇಶ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸಮಾರಂಭವೊಂದರಲ್ಲಿ ಸಿಟಿ ರವಿ, ಆರ್ ಅಶೋಕ್, ಜಿಎಂ ಸಿದ್ದೇಶ್, ವಿಜೇಂದ್ರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆ. ಗೋ ಬ್ಯಾಕ್ ಅಭಿಯಾನಕ್ಕೆ ಕುಮ್ಮಕ್ಕು ನೀಡಿದ ತನ್ನದೇ ಪಕ್ಷದ ಮುಖಂಡರ ವಿರುದ್ಧ ಕಿಡಿಕಾರಿದ ಶೋಭಾ ಕರಂದ್ಲಾಜೆ ಮಾಡಿಸಿದ್ರು. ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು, ಅವರು ಟಿಕೆಟ್ ತರಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ. BSY ಪುತ್ರನ ವಿರುದ್ಧ ಈಶ್ವರಪ್ಪ ಸ್ಪರ್ಧೆಗೆ ಪ್ಲಾನ್. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ತೀವ್ರ ನಿರಾಸೆಯಾಗಿದೆ. ಬಿಜೆಪಿ ಹಿರಿಯ ನಾಯಕ KS ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಕೊಡಿಸಲು ಎಲ್ಲಿಲ್ಲದ ಕಸರತ್ತು ನಡೆಸಿದ್ದು ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ. ಮಗನಿಗೆ ಟಿಕೆಟ್ BSY ಕೊಡಿಸಲಿಲ್ಲ ಎಂದು ನಗರದಲ್ಲಿ ಈಶ್ವರಪ್ಪ ಅಸಮಾಧಾನ ಹೊರಹಾಕಿದರು. BSY ಇಂದ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ MLC ಸ್ಥಾನ ಕೊಡಿಸುವುದಾಗಿ ಸಮಾಧಾನ ಮಾಡಿದ BSY ಇದಕ್ಕೆ ಕಿಡಿಕಾರಿದ ಈಶ್ವರಪ್ಪ ಮೂಗಿಗೆ ಬೆಣ್ಣೆ ಹಚ್ಚುವ ಕೆಲಸ ನಿಲ್ಲಿಸಿ ಎಂದು ಕಿಡಿಕಾರಿದರು. ಈಶ್ವರಪ್ಪನವರು ಜಾತಿ ನಾಯಕರಾಗದೆ ಹಿಂದುತ್ವ ಅಂತ ಹೋಗಿದ್ದಕ್ಕೆ ಅನ್ಯಾಯ ಆಯಿತು ಸರ್. ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ಜಾತಿ ನಾಯಕ ಎಂದೂ ಆಗಲಿಲ್ಲ. ಅದು ನನಗೆ ಒಂದು ಹೆಮ್ಮೆ. ಹಿಂದುತ್ವದ ವಿಚಾರವನ್ನು ಪ್ರತಿಪಾದನೆ ಮಾಡಿದ್ದೀನಿ, ಅದು ನನಗೆ ಹೆಮ್ಮೆ. ಆದರೆ ಇದು ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಇನ್ನೂ ನನಗೆ ಅನಿಸ್ತಾ ಇಲ್ಲ. ಯಡಿಯೂರಪ್ಪನವರಿಗೆ ಯಾಕೆ ನಿಮ್ಮ ಬಗ್ಗೆ ಈಗ ಅಸಮಾಧಾನ ಚುನಾವಣೆಯಲ್ಲಿ ಕೂಡ ನಗರದಲ್ಲಿ ಮಾಜಿ CM ಯಡಿಯೂರಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು, ಮೈಸೂರಿನ ರಾಜು ಕುಟುಂಬದ ಯದುವೀರವರು ಮೈಸೂರು ಕೊಡಗು ಅಭ್ಯರ್ಥಿಯಾಗಿ ತೀರ್ಮಾನ ಆಗಿದೆ. ಅವರಿಂದ 6-7 ಕ್ಷೇತ್ರದ ಅನುಕೂಲ ಆಗುವ ವಿಶ್ವಾಸವಿದೆ ಎಂದು ಯಡಿಯೂರಪ್ಪ ಹೇಳಿದರು. ಬಹುಶಃ ಅವರಿಂದ 6-7 ಲೋಕಸಭಾ ಕ್ಷೇತ್ರಗಳು ನಮಗೆ ಸುತ್ತಮುತ್ತ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ.
ಯದುವೀರವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಒಂದು ದೊಡ್ಡ ಶಕ್ತಿ ನಮಗೆ ಬಂದಂತಾಗಿದೆ. ಅವರು ಸಹ ಸುತ್ತಮುತ್ತ 5-6 ಜಿಲ್ಲೆಗಳಲ್ಲಿ ಓಡಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದರ ಉಪಯೋಗವನ್ನು ಮಾಡಿಕೊಂಡು ನಾವೇನೀಗ 28 ಕನಿಷ್ಠ 25-26 ಕ್ಷೇತ್ರ ಗೆಲ್ಲಬೇಕು ಅಂತಿದ್ದೇವೆ. ಅದಕ್ಕೆ ಯದುವೀರವರು ಸೋಲಿರೋದ್ರಿಂದ ಅದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ. ಅದಕ್ಕೆ ಪಕ್ಷದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅವರು ನಿಮ್ಮ ಕುರಿತು ನಾನು ಮಾತಾಡ್ತೀನಿ. All are convinced. You don't ask any question. All are convinced. All are going to support. Thank you. ನಮಸ್ಕಾರ. ಮತ್ತು ನಮ್ಮ ಮೈಸೂರು ಕೊಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಹೆಮ್ಮೆಯ ಸಾಧಕಿ ಶ್ರೀಮತಿ ಸುಧಾಮೂರ್ತಿ ಅವರು ಇಂದು ರಾಜ್ಯಸಭಾ ಸದಸ್ಯರಾಗಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸುಧಾಮೂರ್ತಿಯವರನ್ನು ರಾಜ್ಯಸಭೆ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿದರು. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸುಧಾಮೂರ್ತಿಯವರ ಸಮಾಜ ಸೇವೆ, ಲೋಕೋಪಕಾರ ಹಾಗೂ ಶಿಕ್ಷಣ ಸೇರಿದಂತೆ ವಿಭಿನ್ನ ಕ್ಷೇತ್ರಗಳಿಗೆ ಅವರ ಕೊಡುಗೆ ಅಪಾರ ಹಾಗೂ ಸ್ಫೂರ್ತಿದಾಯಕ ಎಂದು ಬಣ್ಣಿಸಿದರು. ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.